ನಮಸ್ಕಾರ. ನ್ಯೂಸ್ ಕಡಬ ವೀಕ್ಷಕರಿಗೆ ಸ್ವಾಗತ. ಭಾರತವು ಇಂದು ತನ್ನ 77ನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸುತ್ತಿದೆ. ಈ ಐತಿಹಾಸಿಕ ಸಂದರ್ಭವನ್ನು ಸ್ಮರಿಸಲು ಜಾಗತಿಕ ಸರ್ಚ್ ಇಂಜಿನ್ ದೈತ್ಯ ಗೂಗಲ್ ತನ್ನ ವಿಶಿಷ್ಟ ಶೈಲಿಯ ಡೂಡಲ್ ಮೂಲಕ ಭಾರತಕ್ಕೆ ವಿಶೇಷ ಗೌರವ ಸಮರ್ಪಿಸಿದೆ. ಪ್ರತಿ ವರ್ಷವೂ ಗಣರಾಜ್ಯೋತ್ಸವದಂದು ಭಾರತದ ವೈವಿಧ್ಯಮಯ ಸಂಸ್ಕೃತಿ, ಸಾಧನೆ ಅಥವಾ ಕಲಾ ಪರಂಪರೆಯನ್ನು ಪ್ರತಿಬಿಂಬಿಸುವ ಚಿತ್ರಗಳನ್ನು ಗೂಗಲ್ ಪ್ರದರ್ಶಿಸುತ್ತದೆ. ಈ ಲೇಖನದಲ್ಲಿ 77ನೇ ಗಣರಾಜ್ಯೋತ್ಸವದ ಮಹತ್ವ, ಗೂಗಲ್ ಡೂಡಲ್ನ ವಿಶೇಷತೆ ಮತ್ತು ಈ ದಿನದ ಐತಿಹಾಸಿಕ ಹಿನ್ನೆಲೆಯನ್ನು ವಿವರವಾಗಿ ವಿಶ್ಲೇಷಿಸಲಾಗಿದೆ. 77ನೇ ಗಣರಾಜ್ಯೋತ್ಸವದ ಕಲಾತ್ಮಕ ಗೌರವ. ಗೂಗಲ್ ಡೂಡಲ್ ಎನ್ನುವುದು ಕೇವಲ ಒಂದು ಚಿತ್ರವಲ್ಲ, ಅದು ಒಂದು ದೇಶದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸುವ ಕಿಟಕಿ. ಈ ಬಾರಿಯ 77ನೇ ಗಣರಾಜ್ಯೋತ್ಸವದ ಡೂಡಲ್ ಭಾರತದ ವೈವಿಧ್ಯತೆಯಲ್ಲಿ ಏಕತೆ ಮತ್ತು ವಿಕಸಿತ ಭಾರತ ಎಂಬ ಆಶಯವನ್ನು ಪ್ರತಿಬಿಂಬಿಸುತ್ತಿದೆ. ಈ ಬಾರಿಯ ಡೂಡಲ್ನಲ್ಲಿ ಭಾರತದ ಸಾಂಪ್ರದಾಯಿಕ ಜವಳಿ ಕಲೆಗಳು ಅಥವಾ ಪ್ರಾದೇಶಿಕ ಹಬ್ಬಗಳ ಚಿತ್ರಣವನ್ನು ಕಾಣಬಹುದು. ತ್ರಿವರ್ಣ ಧ್ವಜದ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳು ಡೂಡಲ್ನಾದ್ಯಂತ ಸೊಗಸಾಗಿ ಮೇಳೈಸಿವೆ. ಗೂಗಲ್ ತನ್ನ ಡೂಡಲ್ ಮೂಲಕ ಭಾರತವು ಬಾಹ್ಯಾಕಾಶ ಸಂಶೋಧನೆ, ಡಿಜಿಟಲ್ ಕ್ರಾಂತಿ ಮತ್ತು ಮೂಲಸೌಕರ್ಯದಲ್ಲಿ ಸಾಧಿಸಿರುವ ಅಭಿವೃದ್ಧಿಯನ್ನು ಸಂಕೇತಿಸಿದೆ. ಪ್ರಾಂತ್ಯಗಳ ನೃತ್ಯಗಳು, ಸಂಗೀತ ವಾದ್ಯಗಳು ಮತ್ತು ವಾಸ್ತುಶಿಲ್ಪದ ಸಣ್ಣ ಝಲಕ್ ಈ ಚಿತ್ರದಲ್ಲಿ ಅಡಗಿದೆ. ಇದು ಭಾರತದ 140 ಕೋಟಿ ಜನರ ಹೆಮ್ಮೆಯ ಸಂಕೇತವಾಗಿದೆ. ಭಾರತಕ್ಕೆ 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕರೂ ನಮ್ಮದೇ ಆದ ಸಾರ್ವಭೌಮ ಸಂವಿಧಾನ ಜಾರಿಗೆ ಬಂದಿದ್ದು 1950ರ ಜನವರಿ 26ರಂದು. ಅಲ್ಲಿಯವರೆಗೆ ಭಾರತವು ಬ್ರಿಟಿಷ್ ಕಾಯ್ದೆಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಸಂವಿಧಾನ ಜಾರಿಗೆ ಬಂದ ದಿನದಿಂದ ಭಾರತವು ಅಧಿಕೃತವಾಗಿ ಗಣರಾಜ್ಯ ಎಂದು ಘೋಷಿಸಲ್ಪಟ್ಟಿತು. ಡಾ. ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದ ಕರಡು ಸಮಿತಿಯು ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ನಮಗೆ ನೀಡಿತು. ಈ ಸಂವಿಧಾನವು ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನು ಖಚಿತಪಡಿಸುತ್ತದೆ. 1930ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಇದೇ ದಿನ ಮಾಡಿತ್ತು. ಅದರ ಸವಿ ನೆನಪಿಗಾಗಿ ಜನವರಿ 26ನ್ನು ಗಣರಾಜ್ಯೋತ್ಸವಕ್ಕೆ ಆಯ್ಕೆ ಮಾಡಲಾಯಿತು. ಪೆರೇಡ್ ಮತ್ತು ಶೌರ್ಯ ಪ್ರದರ್ಶನ. ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯುವ ಪೆರೇಡ್ ಗಣರಾಜ್ಯೋತ್ಸವದ ಪ್ರಮುಖ ಆಕರ್ಷಣೆ. ಭಾರತೀಯ ಸೇನಾ ಶಕ್ತಿ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆ ಇಲ್ಲಿ ಅನಾವರಣಗೊಳ್ಳುತ್ತದೆ. ಭಾರತೀಯ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಯ ವಿವಿಧ ತುಕಡಿಗಳು ಶಿಸ್ತುಬದ್ಧವಾಗಿ ಪಥಸಂಚಲನ ನಡೆಸುತ್ತವೆ. ದೇಶೀಯವಾಗಿ ತಯಾರಾದ ಯುದ್ಧ ಟ್ಯಾಂಕ್ಗಳು, ಕ್ಷಿಪಣಿಗಳು ಮತ್ತು ಶಸ್ತ್ರಾಸ್ತ್ರಗಳು ಭಾರತದ ಆತ್ಮನಿರ್ಭರತೆಯನ್ನು ಸಾರುತ್ತವೆ. ಭಾರತದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರದ ಇಲಾಖೆಗಳು ತಮ್ಮ ಸಾಧನೆ ಹಾಗೂ ಸಂಸ್ಕೃತಿಯನ್ನು ಸ್ತಬ್ಧಚಿತ್ರಗಳ ಮೂಲಕ ಪ್ರದರ್ಶಿಸುತ್ತವೆ. ಕರ್ನಾಟಕದ ಸ್ತಬ್ಧಚಿತ್ರಗಳು ಪ್ರತಿ ವರ್ಷವೂ ತನ್ನ ವಿಶಿಷ್ಟ ಕಲಾ ಪ್ರೌಢಿಮೆಯಿಂದ ಎಲ್ಲರ ಗಮನ ಸೆಳೆಯುತ್ತವೆ. ವಾಯುಸೇನೆಯ ಯುದ್ಧ ವಿಮಾನಗಳು ಆಕಾಶದಲ್ಲಿ ನಡೆಸುವ ಹಾರಾಟ ಮತ್ತು ಸಾಹಸಗಳು ರೋಮಾಂಚನಕಾರಿಯಾಗಿರುತ್ತವೆ. ಪ್ರಮುಖ ಮೆಸೇಜ್ಗಳು. ಈ ಬಾರಿಯ 77ನೇ ಆಚರಣೆಯು ನಾರಿ ಶಕ್ತಿ ಮತ್ತು ಯುವ ಭಾರತ ಎಂಬ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿದೆ. ಸೈನ್ಯದ ಪಥಸಂಚಲನದಿಂದ ಹಿಡಿದು ವೈಜ್ಞಾನಿಕ ಪ್ರದರ್ಶನದವರೆಗೆ ಮಹಿಳೆಯರ ಸಕ್ರಿಯ ಭಾಗವಹಿಸಿಕೆ ಈ ವರ್ಷದ ಹೈಲೈಟ್. ಭಾರತವು ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮುತ್ತಿರುವ ಸಮಯದಲ್ಲಿ ಈ ಗಣರಾಜ್ಯೋತ್ಸವ ಬಂದಿದೆ. G20 ಅಧ್ಯಕ್ಷತೆ ಮತ್ತು ಇತ್ತೀಚಿನ ಅಂತಾರಾಷ್ಟ್ರೀಯ ಸಾಧನೆಗಳು ಭಾರತದ ಸ್ಥಾನಮಾನವನ್ನು ಹೆಚ್ಚಿಸಿವೆ. ಈ ದಿನವು ನಮಗೆ ಸಂವಿಧಾನ ನೀಡಿರುವ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನೆನಪಿಸುತ್ತದೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಪ್ರತಿಯೊಬ್ಬ ನಾಗರಿಕನ ಹೊಣೆಗಾರಿಕೆಯಾಗಿದೆ. ಗೂಗಲ್ ಡೂಡಲ್ನ ಈ ವಿಶೇಷ ಗೌರವವು ಭಾರತದ ಜಾಗತಿಕ ಪ್ರಭಾವವನ್ನು ಎತ್ತಿ ತೋರಿಸುತ್ತದೆ. ಭಾರತದಂತಹ ವೈವಿಧ್ಯಮಯ ದೇಶವನ್ನು ಒಂದು ಸಂವಿಧಾನದ ಅಡಿಯಲ್ಲಿ ಒಗ್ಗೂಡಿಸಿರುವುದು ವಿಶ್ವಕ್ಕೆ ಒಂದು ಅದ್ಭುತ ಮಾದರಿ. 77ನೇ ಗಣರಾಜ್ಯೋತ್ಸವವು ನಮಗೆ ದೇಶಭಕ್ತಿಯ ಸ್ಫೂರ್ತಿ ನೀಡುವುದರ ಜೊತೆಗೆ ಬಲಿಷ್ಠ ಮತ್ತು ಸಮೃದ್ಧ ಭಾರತದ ನಿರ್ಮಾಣಕ್ಕೆ ಸಂಕಲ್ಪ ಮಾಡಲು ಪ್ರೇರೇಪಿಸುತ್ತದೆ.
ಎಲ್ಲ ಭಾರತೀಯರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ.